ಮತ್ತೊಮ್ಮೆ ಬಿಗ್ ಡಿಬೇಟ್ಗೆ ಸ್ವಾಗತ. ಹೆಚ್ಚುತ್ತಿರುವ ಬೆಲೆ ಏರಿಕೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಅಕ್ಕಿ ಬೆಲೆ ಯಾವ ರೀತಿ ಕಳೆದ ತಿಂಗಳಿಂದ ಈಚೆಗೆ ಬೆಲೆ ಏರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಶಿವಮೊಗ್ಗ ಸ್ಟುಡಿಯೋದಿಂದ ಬಸವರಾಜಪ್ಪ ಅವರಿದ್ದಾರೆ, ನಂದಿ ಟ್ರೇಡರ್ಸ್ ಮಿಲ್ ಮಾಲೀಕರು. ಬಸವರಾಜಪ್ಪ ಅವರೇ, ಸರ್ಕಾರ ಇಲ್ಲಿ ಮಧ್ಯ ಪ್ರವೇಶಿಸಬೇಕು ಅನ್ನೋದು ನಿಜ, ಆದರೆ ಯಾವ ರೀತಿ ಬೆಲೆ ಏರಿಕೆಗೆ ಏನು ಪರಿಹಾರ, ಯಾವ ರೀತಿ ಕಡಿವಾಣ ಹಾಕಬೇಕು ಅಂತ ಹೇಳ್ತಾರೆ? ಜಾಸ್ತಿ ಪ್ರಮಾಣದಲ್ಲಿ ಸರ್ಕಾರಿ ಅಕ್ಕಿನ ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕು ಮತ್ತು ಈ ಏನು APMC ಅಂತ ಇದೆಯಲ್ಲ ಇದನ್ನು ಪ್ರಮಾಣ ಸ್ವಲ್ಪ ತಗ್ಗಿಸ್ಬೇಡಿ. 1.5 ರೂಪಾಯಿ ಇದೆ, 100ಕ್ಕೆ 1.5 ರೂಪಾಯಿ RMC ಕಟ್ಟಬೇಕು. ಇವನ್ನೆಲ್ಲ ಪ್ರಮಾಣ ಕಡಿಮೆ ಮಾಡಿದರೆ ಅವಾಗ ಮಾರುವಾಗ ಕಡಿಮೆ ಪ್ರಮಾಣದಲ್ಲಿ ಅಕ್ಕಿನ ಮಾರಬಹುದು ರೈಸ್ ಮಿಲ್ಲರ್ಸು. ಭತ್ತ ತುಂಬ ಇಳುವರಿ ಕಡಿಮೆ ಇದೆ ಈ ಸರಿ. ಭತ್ತ ಶಾರ್ಟೇಜ್ ಆಗಿರೋದ್ರಿಂದ ಅರ್ಧ ತುಂಬ ತೊಂದರೆ ಆಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ರೈಸ್ ಮಿಲ್ಗಳು ನಡೀತಾ ಇಲ್ಲ. ಇದೆಲ್ಲ ಸಮಸ್ಯೆಗಳು 108 ಇದೆ. ಸರ್ಕಾರ ಜಾಸ್ತಿ ಪ್ರಮಾಣದಲ್ಲಿ ಅಕ್ಕಿನ ಮಾರುಕಟ್ಟೆ ಬಿಡುಗಡೆ ಮಾಡಿ ಮಾರ್ಕೆಟ್ನ ಕಡಿಮೆ ರೇಟಿಗೆ ಹತೋಟಿ ತರಬೇಕು. ಸರ್ಕಾರನೇ ಮುಖ್ಯ ಕಾರಣ ಇದಕ್ಕೆಲ್ಲ. ರೈಸ್ ಮಿಲ್ಲರ್ಸ್ ಯಾವ ಕಾರಣಕ್ಕೂ ಕಾರಣರಲ್ಲ ಇದಕ್ಕೆ. ಅದನ್ನು ಸಂಬಂಧಪಟ್ಟ ಇಲಾಖೆಯವರು ಮತ್ತು ಸಂಬಂಧಪಟ್ಟವರು ಅದನ್ನು ಗಮನ ಹರಿಸ್ಬೇಕು. ಇದ್ರ ಬಗ್ಗೆ ಮಾರುಕಟ್ಟೆ ಮತ್ತು ಈ ಅಕ್ಕಿ ಸಾಗಾಣಿಕೆ ಇವೆಲ್ಲ ಕೆಲವೊಂದು ನಿಬಂಧನೆಗಳನ್ನು ಮಾಡಬೇಕು. ಮಾಡಿಬಿಟ್ಟು ಸ್ವಲ್ಪ ರೇಟನ್ನು ಕಡಿಮೆ ಮಾಡಿದರೆ ಜನಗಳಿಗೆ ಅನುಕೂಲ ಆಗುತ್ತೆ. ಎಷ್ಟು ದಿನ ಕೆಲಸ ಮಾಡ್ತವೆ ನಮ್ಮಲ್ಲಿ? ಸೀಸನಲ್ ಇಂಡಸ್ಟ್ರಿ ಅಂತಾರೆ ನಾವು. ನಮ್ಮಲ್ಲಿ ಏನಪ್ಪ, ಈ ಬೆಳೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಒಂದು 3 ತಿಂಗಳು ಮಾತ್ರ ನಡೀತಾವೆ ಸೀಸನಲ್ ಇಂಡಸ್ಟ್ರಿ. 3 ತಿಂಗಳು, ಅದು ನಾವು ಭತ್ತವನ್ನು 3 ತಿಂಗಳು ಆಗಸ್ಟ್ ನಾವು ಕಾಪು ಸಂಗ್ರಹ ಮಾಡಿದ್ರೆ ಮಾತ್ರ ನಾವು ಇಂಡಸ್ಟ್ರಿ ನಡೆಸೋಕ್ಕೆ ಸಾಧ್ಯ ಇದೆ. ಇಲ್ಲಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಔಟ್ ಆಫ್ ಸ್ಟೇಟ್ ಹೋಗ್ಲಿಕ್ಕೆ ಫ್ರೀ ಮೂವ್ಮೆಂಟ್ ಇರೋದ್ರಿಂದ ಭತ್ತ ಹೊರ ರಾಜ್ಯಕ್ಕೆ ಹೋಗೇ ಬಿಡುತ್ತೆ. ಈಗ ನಮಗೆ ನೋಡ್ರಿ, ಈಗ ಬೆಲೆ ಏರಿಕೆ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನಾವು ಮಿಲ್ಲರ್ಸ್ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ಈಗ ನಮ್ಮಲ್ಲಿ ಮೂಲ ಭತ್ತ ಬರ್ತಾ ಇಲ್ಲ ಮಾರ್ಕೆಟ್ಗೆ. ರೈತರಲ್ಲಿ ಇದ್ದಂಥ ಭತ್ತ ಎಲ್ಲ ದೊಡ್ಡ ರೇಟ್ ಅಂತೇಳಿ ಎಲ್ಲ ಹೊರ ರಾಜ್ಯಕ್ಕೆ ಹೋಗ್ಬಿಡ್ತು. ಈಗ ಇದೇ ಪಕ್ಕದ ನಾನು ಮೊನ್ನೆ ಬಿಹಾರಿಗೆ ಹೋಗಿದ್ದೆ. ಬಿಹಾರದಲ್ಲಿ ಬಹಳ ಕಡಿಮೆ ಇದೆ ಭತ್ತ ರೇಟಲ್ಲಿ. ಈ ನೋಡ್ರಿ, ಅಲ್ಲಿಂದ ನಾವು ಗಂಗಾವತಿ ಭತ್ತದ ಕಣಜ ಅಂತ ಹೇಳ್ತಾರೆ. ಗಂಗಾವತಿ ಹೆಸರು ಹಾಲಪ್ಪ, ಮನೆಗೆ ಮಜ್ಜಿಗೆ ಇಲ್ಲಪ್ಪ ಅಂತ ಹೇಳ್ತಾರಲ್ಲ, ಹಂಗ ಹೆಸರು ಭತ್ತದ ಕಣಜ. ಆದ್ರೆ ಅದನ್ನೆಲ್ಲವನ್ನು ಏನಪ್ಪ ಅಂದ್ರೆ ಹೊರ ರಾಜ್ಯಕ್ಕೆ ಏನಪ್ಪ ತಗೊಂಡು ಹೊರ ರಾಜ್ಯಕ್ಕೆ ಏನಪ್ಪ ಹೋದ್ಮೇಲೆ, ಯಾಕಂದ್ರೆ ಹೊರ ರಾಜ್ಯಕ್ಕೆ ಹೋದ್ಮೇಲೆ ನಾವೇನು ಮಾಡಕ್ಕಾಗಲ್ಲ. ಈಗಾದ್ರೂ ಕೂಡ ಸರ್ಕಾರ ಈಗಾದ್ರೂ ಎಚ್ಚೆತ್ಕೊಂಡು ನಮ್ಮ ರೈಸ್ ಮಿಲ್ಲರ್ಸ್ಗೆ ಈಗ ಇತ್ತೀಚೆಗೆ ಏನು ಬೆಲೆ ಏರಿಕೆ ಬಗ್ಗೆ ಏನಪ್ಪ ಒಂದು ಕಾನೂನು ಮಾಡಿದ್ರು. ಇಲ್ಲ, 1 ತಿಂಗಳು ಸ್ಟಾಕ್ ಮಾತ್ರ ನೀವು ಇಡಬೇಕು ಮಿಲ್ಲರ್ಸು. ಒಂದು ನಿಮ್ಮ ಕ್ರಷಿಂಗ್ ಏನು ಮಾಡ್ತೀರಿ ಆ ಕ್ರಷಿಂಗಿನ 1 ತಿಂಗಳು ಸ್ಟಾಕ್ ಇಡಬೇಕು ನೀವು ಅಂತೇಳಿ ನಮಗೆ ಈ ಕಂಡೀಷನ್ಸ್ ಹಾಕಿದ್ರು. ಕೇಳ್ರಿ ಸ್ವಲ್ಪ ನಾವು ಮಾತಾಡುವಾಗ, ಒಂದು ತಿಂಗಳು ಸ್ಟಾಕ್ ಇಡಬೇಕಂತ ಹೇಳಿದ್ರು. ಈಗ ಕಾನೂನು ಹೊಸದಾಗಿ ಮಾಡಿದ್ರು. ಈಗ ನಾವು 1 ತಿಂಗಳು ಸ್ಟಾಕ್ ನಾವು ಕಾನೂನು ಸರ್ಕಾರ ಮಾಡಿದ್ಮೇಲೆ ನಾವು ಅದನ್ನ ಪಾಲನೆ ಮಾಡಲೇಬೇಕು. ಅದು ನಮ್ಮ ಕರ್ತವ್ಯ. ಆದರೆ ಏನಾಗುತ್ತೆ, ಈಗ ಅದೇ ನಮಗೆ ಏನಪ್ಪ ಸೀಸನಲ್ ಇಂಡಸ್ಟ್ರಿ ಆಗಿರೋದ್ರೆ ಕನಿಷ್ಠ ನಾವು ಮಿಲ್ ನಡೆಸ್ಬೇಕಾದ್ರೆ 3 ತಿಂಗಳು ಮಾಲ್ ನಾವು ಇಟ್ಕೊಂಡ್ರೆ ಮಾತ್ರ ಇಂಡಸ್ಟ್ರಿ ನಡೆಸೋಕ್ಕೆ ಸಾಧ್ಯ ಇದೆ. ಇವುಗಳ ಕಡೆಗೆ ಅಟ್ಲೀಸ್ಟ್ ಈ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಕೂಡ ನಮ್ಮಲ್ಲಿ ಏನಾದರೂ ಸ್ಟಾಕ್ ಇತ್ತಂದರೆ, ಉದಾಹರಣೆಗೆ ಮೊನ್ನೆ ನಮ್ಮ ರಾಯಚೂರಲ್ಲಿ ನಾವು ನಮ್ಮ DC ಅವ್ರನ್ನ ನಾವು ಭೇಟಿಯಾಗಿ ಹೋಗಿದ್ವಿ. ಅವರು ಏನಪ್ಪ ಬೆಲೆ ಏರಿಕೆ ಹಿಂಗೆ ಆಗಿದೆ, ತಾವು ಮಿಲ್ಲರ್ಸ್ ಸ್ವಲ್ಪ ಸಹಕಾರ ಮಾಡಿ ಸ್ವಲ್ಪ ಆದಷ್ಟು ಇದನ್ನ ಬೆಲೆ ಕಮ್ಮಿ ಮಾಡ್ರಿ ಅಂತ ಹೇಳಿದಾಗ ನಾವೆಲ್ಲ ನಮ್ಮ ರೈಸ್ ಮಿಲ್ಲರ್ಸ್ ಎಲ್ಲ ಕೂಡಿಕೊಂಡು ಕೊಪ್ಪಳ, ಗಂಗಾವತಿ, ಯಲಬುರ್ಗಾ, ಕುಷ್ಟಗಿ 4 ಕಡೆ 35 ರೂಪಾಯಿಗೆ ಏನಪ್ಪ ನಾವು ಸೋನಾ ಮಸೂರಿ ಕೊಡೋಕೆ ಏನಪ್ಪ ಒಪ್ಪಿಕೊಂಡಿದ್ದೀವಿ. ಸೋನಾ ಮಸೂರಿ 1 ತಿಂಗಳವರೆಗೂ 35 ರೂಪಾಯಿ ರೇಟ್ನಲ್ಲಿ ಸೋನಾ ಮಸೂರಿ RS ಹೊಸದನ್ನು ನಾವು ನಮ್ಮ ಮಿಲ್ಲರ್ಸ್ ಹೊತ್ತಿಂದ ಅದು ಏನೇ ಲಾಸ್ ಆದರೂ ಕೂಡ ನಾವು ಮಿಲ್ಲರ್ಸ್ ನಾವು ಕವರ್ ಮಾಡಿಕೊಂಡು ಸಾಮಾನ್ಯ ಜನರಿಗೆ ಏನಪ್ಪ ಅಕ್ಕಿ ಕೊಡೋ ಅಂತಕ್ಕಂಥ ಒಂದು ಒಳ್ಳೆಯ ಮನೋಭಾವದಿಂದ ನಾವು ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ನಾವು ಮನವಿ ಕೊಟ್ಟು ಬಂದಿದ್ದೀವಿ. ಅದೇ ರೀತಿ ಏನಪ್ಪ ಇನ್ನು 2-3 ದಿವಸದಲ್ಲಿ ಏನಪ್ಪ ಅಂದರೆ ನಾವು ಅದನ್ನು ಮಾಡ್ತಾ ಇದ್ವಿ. ಅದೇ ರೀತಿ ತುಮಕೂರವರು ಕೂಡ ಈಗ ಆಲ್ರೆಡಿ ಅದೇ ರೀತಿ ಮಾಡಿದ್ದಾರೆ. ಇವ್ರೇನು 3 ತಿಂಗಳು ಮಾತ್ರ ನಡೆಯುತ್ತೆ ಅಂತ ಹೇಳಿದ್ರಲ್ಲ, ಅದು ಸುಳ್ಳದು. ನಾನು ಹೇಳ್ತೀನಿ, ವರ್ಷ ಪೂರ್ತಿ ರೈಸ್ ಮಿಲ್ ನಡೆಯುತ್ತೆ. ವರ್ಷಕ್ಕೆ 3 ತಿಂಗಳು ನಡೆಸೋದಾದ್ರೆ ದಿನಕ್ಕೆ 200-300 ಲೋಡ್ ಅಕ್ಕಿ ಬೆಂಗಳೂರಿಗೆ ಬೇಕಾಗುತ್ತೆ, ದೊಡ್ಡ ಸಿಟಿ ಬೆಂಗಳೂರು. ಸೊ 3 ತಿಂಗಳು ನಡೆಸೋದ್ರೆ ಇವ್ರು 3 ತಿಂಗಳಲ್ಲಿ ಎಷ್ಟು ಪ್ರಮಾಣದ ಅಕ್ಕಿ ಕೊಡೋಕ್ಕೆ ಸಾಧ್ಯ? ಇವ್ರು ಹೇಳ್ತಾರೆ ಸುಳ್ಳು. ವರ್ಷ ಪೂರ್ತಿ ನಡೆಯುತ್ತೆ. ಬಟ್ ಏನಪ್ಪ ಅಂದರೆ ಏನಂದರೆ ಇವಾಗ ಮಿಲ್ಗಳೆಲ್ಲ ತುಂಬ ಇದಾಗಿದೆ, ಆಧುನಿಕ ತಂತ್ರಜ್ಞಾನ ಇರೋದ್ರಿಂದ ಪ್ರೊಸೆಸಿಂಗ್ ಲಾಟ್ ಜಾಸ್ತಿ ಬೇಕು. 1,000 ಭತ್ತನ 1,000 ಮೂಟೆ 1,000 ಮೂಟೆನ ಒಂದೇ ಸರಿ ಮಿಲ್ ಮಾಡೋಂಥ ಮಿಲ್ಗಳಿದೆ. ಸೊ ಪ್ರೊಸೆಸಿಂಗ್ ಇರಬೇಕು, ಹಂಗಾದ್ರೆ ಶೇಖರಣೆ ಜಾಸ್ತಿ ಬೇಕು. ಆ ಶೇಖರಣೆ ಯಾವಾಗ ಜಾಸ್ತಿ ಆಗುತ್ತೋ ಈ ಥರ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಬಟ್ ಇವ್ರು ತಗ್ಸ್ತೀವಿ ಮಾಡ್ತೀವಿ ಅಂದರೆ ನೇರ ಸರ್ಕಾರ ಇದಕ್ಕೆ ಏನಾರು ಒಂದು ಕ್ರಮ ಕೈಗೊಂಡ್ರೆ ಮುಂದಿನ ದಿನಗಳಲ್ಲಿ ಏನೋ ಅಂದರೆ ಕನಿಷ್ಠ ಪಕ್ಷ ಒಂದು 10 ರೂಪಾಯಿ ಕಮ್ಮಿ ಆಗ್ಬೋದು. ಇವಾಗಿರೋ 50 ರೂಪಾಯಿ ಏನೋ 50-52 ರೂಪಾಯಿ ಮೊನ್ನೆದಾಗಿದೆ, ಇದಾಗ್ಬೋದು ಹೊರತು ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಮುಂದೆ ಆಲ್ರೆಡಿ 60-70 ಭಾಗ ಒಟ್ಟಾಗಿದೆ. ಇನ್ನು ಉಳ್ಕೊಂಡಿರೋದು ಏನೋ ಇದು ಸ್ವಲ್ಪ ಉಳ್ಕೊಂಡಿದೆ. ಸೊ ಎಲ್ಲ ಕಡೆನೂ ವರ್ಷ ಪೂರ್ತಿ ನಡೆಯುತ್ತೆ ರೈಸ್ ಮಿಲ್. ಇದು ನೇರ ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ಮಧ್ಯಮ ವರ್ಗದವ್ರಿಗೆ
ತುಂಬ ತೊಂದರೆ ಆಗುತ್ತೆ ಇದ್ರಲ್ಲಿ. ಮೇಡಮ್ ನಾನು ಒಂದು ಹೇಳ್ತೀನಿ ಮೇಡಮ್, ಈಗ ಅವ್ರವ್ರ ಹಿತದೃಷ್ಟಿಯಿಂದ ಅವ್ರವ್ರು ಮಾತಾಡ್ಕೊಂತಾರೆ. ಸರ್ಕಾರ ಪಾಪ ಅವ್ರದೇ ಅವ್ರ ಗೋಳಾಗೋಗಿದೆ, ಅದ್ ಬಿಟ್ಬಿಡಿ. ನಾನು ಹೇಳೋದು ಜನಜಾಗೃತಿ ಬರಬೇಕು. ಇವರು ಸೋನಾ ಮಸೂರಿ ಒಂದೇ ಅಕ್ಕಿ ಅಲ್ಲ, ಅದು ಬಿಟ್ಟು ಬೇರೆ ಅಕ್ಕಿ. ಅರುಣ್ ಅವ್ರು ಹೇಳ್ತಾ ಇದ್ರು, ಒಂದು 6-7 ಹೆಸರು ಹೇಳಿದ್ರು. ಅದು ಅಕ್ಕಿನೇ, ಅದು ತಿನ್ನೋದೆ. ಅದು ತಿಂದ್ರೆ ಇನ್ಫ್ಯಾಕ್ಟ್ ಸೋನಾ ಮಸೂರಿಗಿಂತ ಜಾಸ್ತಿ ನ್ಯೂಟ್ರಿಷನ್ ವ್ಯಾಲ್ಯೂ ಅದರಲ್ಲಿ ಇರುತ್ತೆ, ತುಂಬಾ ಶಕ್ತಿ ಇರುತ್ತೆ. ಮೊನ್ನೆ ನಾನು ಯಾರೋ ಹೇಳಿದ್ರು ಅಂದ್ಬಿಟ್ಟು, ಈ ಶಿವಮೊಗ್ಗ ಹತ್ರ ಇದು ರಾಮಚಂದ್ರಪುರ ಮಠ ಅಂತ ಇದೆ, ಅಲ್ಲಿ ವರ್ಷಕ್ಕೆ ಒಂದೇ ಇಳುವರಿ ತೆಗೆಯೋದಂತೆ. ಆ ಅಕ್ಕಿನ ತರಿಸಿದ್ದೆ, 32 ರೂಪಾಯಿನೋ ಅಥವಾ 30 ರೂಪಾಯಿನೋ ಏನೋ ಕೆಜಿ. ಎಷ್ಟು ಚೆನ್ನಾಗಿದೆ ಅಕ್ಕಿ ಅಂದ್ರೆ ನೀವು ನಂಬೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಈ ಸೋನಾ ಮಸೂರಿ ಒಂದು ಲೀಟರ್ ಪಾವ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದ್ ಹಾಕಿದ್ರು 2-3 ಜನ ತಿರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇದರಲ್ಲಿ ಚಟಾಕು ಅಂತ ಒಂದ್ ಬರುತ್ತೆ, ಲೀಟರ್ ಪಾವ್ಕಿಂತ ಚಿಕ್ಕದು ಹಾಕಿದ್ರು ಸಾಕು. ಅಷ್ಟು ಹಾಕಿದ್ರೆ ಇಬ್ರು ಆರಾಮಾಗಿ ಊಟ ಮಾಡ್ಬೋದು. ಅಲ್ಲ, ನಿಜಕ್ಕೂ ನೀವು ಹೇಳಿದ್ರಿ ಸೋನಾ ಮಸೂರಿ ಅಂತಲೇ ಎಲ್ರಿಗೂ ಅಕ್ಕಿ ಅಂದ್ರೆ ಸೋನಾ ಮಸೂರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ಬೇರೆ ಬೇರೆ ರೈಸ್ಗಳ ಅಂದ್ರೆ ಈ ಮಾರ್ಕೆಟಿಂಗ್ ಚೆನ್ನಾಗಿ ಆಗ್ತಿಲ್ವಾ, ಅಥವಾ ಅದು ಜನರಲ್ ಅದ್ರ ಬಗ್ಗೆ ಎಜುಕೇಟ್ ಆಗ್ತಿಲ್ವಾ ಅಂತ ಇಲ್ಲಿ? ಅದೇ ಈಗ ಏನಾಗಿದೆ ಅಂತಂದ್ರೆ ಅದು ಎಜುಕೇಟ್ ಆಗಬೇಕು ಜನಗಳಿಗೆ, ತಲುಪಿಸುವಂತ ಒಂದು ಪ್ರಯತ್ನನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ನಾವು ಒಂದು 3 ತಿಂಗಳಿಗೆ ಒಂದು ಮೇಳನಾದ್ರೂ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಒಂದು ಸಾರಿ ರೆಡ್ ರೈಸ್ ಮೇಳ ಅಂತ ಮಾಡಿದ್ವಿ, ಮಿಲೆಟ್ ಮೇಳ, ಸಿರಿಧಾನ್ಯ ಮೇಳ ಅಂತ ಮಾಡಿದ್ವಿ. ಸೊ ಈ ತರದ ಮೇಳಗಳನ್ನ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ಜನಗಳಿಗೆ ಬರಬೇಕು. ಈಗ ನೋಡಿ, ಡಯಾಬಿಟಿಕ್ ಪೇಷಂಟ್ಸ್ ತುಂಬಾ ಜಾಸ್ತಿ ಆಗಿದ್ದಾರೆ. ಸೊ ಅದು ಏನ್ ಹೇಳ್ತಾರೆ ಡಾಕ್ಟರ್ ಆಗ್ಲಿ ಎಲ್ಲರೂ ಹೇಳೋಂಥದ್ದು, ಡಯಾಬಿಟಿಕ್ ಬರೋದು ರೈಸ್ ತಿನ್ನೋದ್ರಿಂದ ರೈಸ್ ತಿನ್ಬೇಕು. ಅದರಲ್ಲೂ ಸೋನಾ ಮಸೂರಿ ತಿನ್ಬೇಡಿ, ಕೆಂಪಕ್ಕಿ ತಿನ್ನಿ ಅಂತ ಹೇಳೋದು ಮೊದಲು. ರೈಸ್ ತಿನ್ನೋದ್ರಿಂದ ಡಯಾಬಿಟಿಕ್ ಬರ್ತಾ ಇಲ್ಲ, ಪಾಲಿಶ್ ರೈಸ್ ತಿನ್ನೋದ್ರಿಂದ ಡಯಾಬಿಟಿಕ್ ಬರ್ತಾ ಇರೋದು. ಅದನ್ನ ಅರ್ಥ ಮಾಡ್ಕೋಬೇಕು ಜನರು. ಅನ್ಪಾಲಿಶ್ ರೈಸ್ ನ ತಿನ್ನೋದ್ರಿಂದ ಯಾವ ಡಯಾಬಿಟಿಕ್ ಆಗ್ಲಿ ಬೇರೆ ಕಾಯಿಲೆಗಳು ಬರಲ್ಲ. ಯಾಕೆಂದ್ರೆ ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಇರುತ್ತೆ. ನಾವೇನು ನ್ಯೂಟ್ರಿಷನ್ ವ್ಯಾಲ್ಯೂಸ್ ಎಲ್ಲ ತೆಗೆದ್ಬಿಟ್ಟು ತಿಂತಾ ಇದೀವಿ. ಇವ್ರು ಹೇಳ್ತಾ ಇದ್ರು ಹಾಗೆ, ಈಗ ಸೋನಾ ಮಸೂರಿ ರೈಸ್ ಮಾಡಿ ತಿನ್ನೋದ್ರೆ ಅಂತ, ಬರೀ ಅನ್ನನ ತಿಂದು ನೋಡಿ, ನಿಮ್ಗೆ ಏನು ಟೇಸ್ಟ್ ಗೊತ್ತಾಗಲ್ಲ. ಬೇರೆ ವೆರೈಟಿಗಳು ಅನ್ಪಾಲಿಶ್ ರೈಸ್ ನ ನೀವು ಅನ್ನ ಮಾಡ್ಬಿಟ್ಟು ಬರೀ ಅನ್ನನ ತಿನ್ನಿ, ನಿಮ್ಗೆ ಯಾವ ಸಾಂಬಾರು ಬೇಡ, ಅಷ್ಟು ಟೇಸ್ಟ್. ನಮ್ ಜನಕ್ಕೆ ನಿಜವಾಗ್ಲೂ ರೈಸ್ ಟೇಸ್ಟೇ ಗೊತ್ತಿಲ್ಲ. ಈಗ ನಾವೇನ್ ತಿಂತಾ ಇದೀವಿ ಅದು ರೈಸ್ ಅಂತಂದ್ರೆ ಸುಮ್ನೆ ಆ ಸಾಂಬಾರ್ ಹಾಕೊಂಡು ಸಾಂಬಾರ್ ಟೇಸ್ಟ್ ಅಷ್ಟೇನೆ. ನಿಜವಾದ ನಮ್ಮ ಟ್ರೆಡಿಷನಲ್ ವೆರೈಟೀಸ್ ಏನಿದೆ ಆ ರೈಸ್ ನಾವಿವಾಗ 350ಕ್ಕಿಂತ ಹೆಚ್ಚು ವೆರೈಟಿ ಟ್ರೆಡಿಷನಲ್ ರೈಸ್, ನಮ್ಮ ತಳಿಗಳು, ಅದು ಏನು ಯಾವುದು ಇಂಪ್ರೂವ್ಡ್ ವೆರೈಟಿ ಆಗಲಿ ಅಥವಾ ಹೈಬ್ರಿಡ್ ಅಲ್ಲ, ಅದರಲ್ಲೂ ಕೂಡ ಹೆಚ್ಚು ಇಳುವರಿ ಕೊಡುವಂತ ವೆರೈಟಿಗಳು, ರೈತರೇ ಕಂಡಿಡಿದಾರಂತ ತಳಿಗಳನ್ನು ಕೂಡ ನಾವು ಕನ್ಸರ್ವ್ ಮಾಡಿದ್ದೀವಿ. ಅದನ್ನೇ ಪ್ರಮೋಟ್ ಮಾಡ್ತಾ ಇದ್ದೀವಿ. ಖಂಡಿತ ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಹಾಗಾದ್ರೆ ನಿಜಕ್ಕೂ ಬೆಲೆ ಏರಿಕೆಗೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಸಣ್ಣ ಬ್ರೇಕ್.